ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು TMW ಬೈಕ್ ಝೋನ್. ಅಂದರೆ ನಾವು ಇಂಜಿನ್ ಓವರಾಲ್ನಲ್ಲಿ ಕಂಟಿನ್ಯೂಸ್ ವೀಡಿಯೋನ ನೋಡ್ತಾ ಇದ್ವಿ. ಇವಾಗ ಏನು ನೋಡ್ತೀವಿ ಅಂದರೆ ನೋಡಿ, ಆಲ್ರೆಡಿ ಇಂಜಿನ್ ಕೇಸ್ ಮಾಡಿಬಿಟ್ಟಿದ್ವಿ. ನೆಕ್ಸ್ಟು ಬಂದ್ಬಿಟ್ಟು ರಿಯರ್ ಬ್ರೇಕ್ ಬಂದು ಓವರಾಲ್ ಮಾಡಬೇಕು ಅಂತ. ರಿಯರ್ ಬ್ರೇಕ್ ಓವರಾಲು, ರಿಯರ್ ಬ್ರೇಕ್ಸ್ ಯಾವ ಥರ ರಿಪ್ಲೇಸ್ ಮಾಡ್ಬೇಕಂತ. ಇಲ್ಲಿ ಏನಂದರೆ ನೋಡಿ, ನಿಮಗೆ ಬ್ರೇಕ್ ಡ್ರಮ್ ಬರುತ್ತೆ. ಓಕೆ, ಬ್ರೇಕ್ ಡ್ರಮ್ನ ಫಸ್ಟ್ ಕ್ಲೀನ್ ಮಾಡ್ಕೊಂಡು ಎಮ್ರಿ ಮಾಡ್ಕೊಳ್ಳಿ, ಹೇರ್ ಹೊಡೆದು ಇಟ್ಕೊಳ್ಳಿ ಅಂತ. ನೆಕ್ಸ್ಟ್ ನೋಡಿದ್ರೆ ನಿಮಗೆ ಬ್ರೇಕ್ ಶೂ ಹೋಗಿದೆ, ಬ್ರೇಕ್ ಶೂನ ಹೊಸದಾಗ್ತಾ ಇದೀವಿ ಅಂತ. ಎಲ್ಲ ಎರಡು ಸ್ಪ್ರಿಂಗ್ ಒಂದೇ ಕಡೆ ಬರೋ ಥರ ಸ್ಪ್ರಿಂಗ್ನ ಎರಡು ಕಡೆ ಹಾಕೊಳ್ಳಿ, ಅದು ಇಟ್ಕೊಳ್ಳಿ ಅಂತ. ನೆಕ್ಸ್ಟ್ ಏನಪ್ಪ ಅಂದರೆ ಇದು ಕ್ಯಾಮ್ ಲಿವರು. ನೆಕ್ಸ್ಟ್ ನೋಡಿದ್ರೆ ಇದ್ರಲ್ಲಿ ನೋಡಿದ್ರೆ ಕ್ಯಾಮ್ ಬರುತ್ತೆ ಅಂತ. ಇಲ್ಲಿ ನಿಮ್ಗೆ ನೋಡಿದ್ರೆ ಇದು ಕ್ಯಾಮ್ ಇರುತ್ತೆ. ಆ್ಯಕ್ಚುಲಿ ಇದರಲ್ಲಿ ಒಂದು ವಿಷಯ ಅಂದರೆ ಗ್ರೀಸ್ ಹಾಕಿ ಮಾಡಬೇಕು. ಬಟ್ ಇದರಲ್ಲಿ ತುಂಬ ಜನ ಮಾಡೋ ವಿಷಯ ಏನಂದರೆ ಎಮ್ರಿ ಮಾಡಿಬಿಡ್ತಾರೆ. ಇಲ್ಲಿ ರಸ್ಟ್ ಹಿಡಿತಿದ್ರೆ ಎಮ್ರಿ ಮಾಡಬೇಡಿ. ಇದನ್ನು ಒಂದು ಡೀಸಲು ಇಲ್ಲಾಂದರೆ ರಸ್ಟ್ ಕೆರೋಸಿನ್ ಇತ್ತಂದರೆ ಹಾಕ್ಬಿಟ್ಟು ಕ್ಲೀನಾಗಿ ಒರೆಸ್ಬಿಟ್ಟು ಹಾಕಿ. ಯಾಕಂದರೆ ನೀವು ಏನಕ್ಕೆ ನಾವು ಅಲ್ಲಿ ಮಾಡಬಾರ್ದು ಅಂತ ನಿಮ್ಗೆ ಹೇಳ್ತೀನಿ ಅಂದರೆ, ಅದು ಹೇಳಬೇಕಂದ್ರೆ ನಿಮಗೆ ಇಲ್ಲಿ ನೀವು ಆಲ್ರೆಡಿ ಫಸ್ಟೇ ಪ್ಲೇ ಆಗಿರ್ತದೆ. ನಿಮ್ಮ ಮತ್ತೆ ಎಮ್ರಿ ಹೊಡೆದಾಗ ಇನ್ನೂ ತುಂಬ ನಿಮಗೆ ಪ್ಲೇ ಬಂದ್ಬಿಡುತ್ತೆ. ಅದರಿಂದ ಅದು ಮಾಡೋಕ್ಕೆ ಹೋಗ್ರಿ ಅಂತ. ನೆಕ್ಸ್ಟ್ ನೀವು ಇಲ್ಲಿ ಏನಿಲ್ಲ ಗ್ರೀಸ್ ಹಾಕ್ಬಿಟ್ಟು ಮಾಡಬೇಕು ಅಷ್ಟೇ, ಬೇರೆ ಏನಿಲ್ಲ. ಓಕೆನಾ ಫ್ರೆಂಡ್ಸ್ ಅಂತ. ಒಂದು ನಿಮಿಷ ಗ್ರೀಸ್ ಹಾಕಿ ಮಾಡು. ಇದರಲ್ಲಿ ನಿಮಗೆ ಏನು ಕಂಪ್ಲೇಂಟ್ ಬರುತ್ತೆ ಆ್ಯಕ್ಚುಲಿ ಅಂತ ಹೇಳ್ಬೇಕಂದ್ರೆ ಏನಿಲ್ಲ, ಭಾಳ ಸಿಂಪಲ್ ಬರುತ್ತಾನೆ. ಇದರಲ್ಲಿ ಬರೋಂಥ ಕಂಪ್ಲೇಂಟ್ ಅಂದರೆ ನಾರ್ಮಲಾಗಿ ನಿಮ್ಗೆ ಹೇಳ್ಬೇಕಂದ್ರೆ ಫಸ್ಟ್ ಕಂಪ್ಲೇಂಟ್ ಕಾಮನ್ ಆಗಿದ್ರೆ ಬ್ರೇಕ್ ಲಿವರ್ ಇದು ಜಾಮ್ ಆಯ್ತಂದರೆ ಬ್ರೇಕು ಕಾಮನ್ ಆಗಿ ಜಾಮ್ ಆಗುತ್ತೆ. ಅದರಿಂದ ಅವಾಗ ನೀವು ಅದು ಕ್ಲೀನ್ ಮಾಡಿ ಹಾಕಿದ್ರೆ ಅದು ಬ್ರೇಕ್ದು ನಿಮ್ಗೆ ಅದು ಸರಿ ಹೋಗುತ್ತೆ ಅಂತ ಒಂದು. ಇನ್ನೊಂದು ವೇಳೆ ಪ್ಲೇ ಇತ್ತಂದರೆ ಇದರಲ್ಲಿ ಏನಂದರೆ ಸೌಂಡ್ ಬರುತ್ತೆ. ಕರೆಕ್ಟಾಗಿ ಒಂದು 20ರಿಂದ 30 ಒಂಥರ ಸೌಂಡ್ ಬರುತ್ತೆ. ಸೇಮ್ ಅಂತ ಯಾವ ಥರ ಬರುತ್ತೆ ಅಂತ ವೈಬ್ರೇಷನ್ ಥರ ಸೌಂಡ್ ಬರುತ್ತೆ. ಒಂದು ಕರ್ ಅಂತ ಬರುತ್ತೆ ಅಂತ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನೀವು ಒಂದು ಸ್ಟ್ಯಾಂಡಲ್ಲಿ ಯಾವ ಥರ ಸೌಂಡ್ ಬರುತ್ತಲ್ಲ ಅದೇ ಥರನೇ ಸೌಂಡ್ ಬರುತ್ತೆ. ಬಟ್ ಸ್ಟ್ಯಾಂಡ್ ಸೌಂಡ್ ಈ ಸೌಂಡ್ ಅಂತ ಯಾವ ಥರ ಕನ್ಫರ್ಮೇಷನ್ ಮಾಡಬೇಕಂದ್ರೆ ಏನಿಲ್ಲ, ನೀವು ಗಾಡಿ ಓಡಿಸ್ತಾ ಇರ್ಬೇಕಾದ್ರೆ ಏನು ಮಾಡಿದ್ರೆ ಫಸ್ಟ್ ಕಾಲ್ ಮೇಲೆ ಸ್ಟ್ಯಾಂಡ್ ಮೇಲೆ ಕಾಲ್ ಇಡಿ, ಆ ಸೌಂಡ್ ಇದೆಯಾ ಅಂತ ಕನ್ಫರ್ಮ್ ಮಾಡ್ಕೊಳ್ಳಿ. ಆಗ ಅದೂ ಆಗಲೂ ಬರ್ತಾ ಇರ್ತದೆ. ನೆಕ್ಸ್ಟ್ ಏನು ಮಾಡಿ ಅಂದರೆ ಬ್ರೇಕ್ ಲಿವರ್ನ ಲೈಟಾಗಿ ಅಂದರೆ ಬ್ರೇಕ್ ಲಿವರ್ನ ಲೈಟಾಗಿ ಹೋಲ್ಡ್ ಮಾಡಿದ್ರೆ ಆ ಸೌಂಡ್ ಕಡಿಮೆ ಆಗುತ್ತೆ. ಆ ಸೌಂಡ್ ಕಡಿಮೆ ಆಯ್ತಂದರೆ ಅವಾಗ ಏನಾಗುತ್ತೆ ಅಂದರೆ ನೆಕ್ಸ್ಟ್ ಅಂದರೆ ಇಲ್ಲೇ ಪ್ರಾಬ್ಲಮ್ ಆಗುತ್ತೆ ಅಂತ. ಅವಾಗ ಏನು ಮಾಡಿದ್ರೆ ಇಲ್ಲಿ ಒಂದು ಎಕ್ಸ್ಟ್ರಾ ಒಂದು ವಾಷರ್ ಹಾಕ್ಬಿಟ್ಟು ಓಕೆ ಕ್ಯಾಮ್ ಗ್ರೀಸಿಂಗ್ ಮಾಡಿ ಹಾಕಿ, ಆ ಪ್ರಾಬ್ಲಮ್ ನಿಮಗೆ ಸಾಲ್ವ್ ಆಗಿಬಿಡುತ್ತೆ. ತುಂಬ ಪ್ಲೇ ಆಯ್ತು ಅಂದರೆ ಮಾತ್ರ ಏನಾಗುತ್ತೆ ಅಂದರೆ ನಿಮಗೆ ಬ್ರೇಕ್ ಬಂದ್ಬಿಟ್ಟು ಸ್ಪಾಂಜಿ ಆಗುತ್ತೆ. ಅಂದರೆ ಬ್ರೇಕ್ ಏನಾಗುತ್ತೆ ಎಫೆಕ್ಟ್ ಆಗಲ್ಲ, ಅಪ್ ಡೌನ್ ಆಗ್ತಾ ಇರ್ತದೆ ಅಂತ ಬ್ರೇಕ್ ಹಿಡಿದಾಗ ಅಂತ. ಅದರಿಂದ ಅಲ್ಲೇ ಒಂದು ಆಧಾರ ಪ್ರಾಬ್ಲಮ್ ಅಂತ ಬರುತ್ತೆ ಅಂತ. ಮೈನ್ ನಿಮಗೆ ಬ್ರೇಕಲ್ಲಿ ಇನ್ನೊಂದು ಇಶ್ಯೂ ಏನಾಗಬೇಕಂದ್ರೆ ಇಲ್ಲಿ ಆಯಿಲ್ ಗ್ರೀಸ್ ಯಾವುದೇ ಕಾರಣ ನೋಡಿ ಇಲ್ಲೆಲ್ಲ ಲೈಟಾಗಿ ಹಾಕ್ಬೇಕು, ಜಾಸ್ತಿ ಹಾಕ್ಬಾರ್ದು. ಓಕೆ, ಈ ಗ್ರೀಸ್ನ ಕ್ಲೀನಾಗಿ ಒರೆಸಿ ತೆಗೆದುಬಿಡಿ. ಓಕೆ, ಯಾಕಂದರೆ ಇದು ಹೀಟಾಗಿ ಏನಾಗುತ್ತೆ ಅಂದರೆ ಮಿಲ್ಟ್ ಆಗಿ ಮತ್ತೆ ಅಲ್ಲಿ ಬಂದು ಆ ಬ್ರೇಕ್ ಲೈನಿಂಗ್ ಮೇಲೆ ಕುತ್ಕೊಂಡ್ಬಿಡುತ್ತೆ ಅಂತ. ಅದರಿಂದ ಕೇರ್ಫುಲ್ ಆಗಿ ನೀವು ಬ್ರೇಕ್ ಶೂಸ್ನ ನೀವು ಇದು ಮಾಡಬೇಕು ಅಂತ ಇಷ್ಟೇ ಅಂತ. ಮತ್ತು ಇದರಲ್ಲಿ ಇಂಪಾರ್ಟೆಂಟ್ ವಿಷಯ ಇನ್ನೊಂದು ವಿಷಯ ಏನಪ್ಪ ಅಂತ ಹೇಳ್ಬೇಕಂದ್ರೆ ಬ್ರೇಕ್ ಶೂಸು. ಈ ಬ್ರೇಕ್ ಶೂಸ್ನ ನಾವು ಕ್ಯಾಮ್ ಗ್ರೀಸಿಂಗ್ ಮಾಡಿಬಿಟ್ಟು ಎಲ್ಲ ಮಾಡಿಬಿಟ್ವಿ. ಬಟ್ ಇವಾಗ ನಾವು ಬ್ರೇಕ್ ಶೂನ ಕುಂಡಿಸ್ಬೇಕು. ಈ ಬ್ರೇಕ್ ಶೂ ಅಲ್ಲಿ ಕುಂಡಿಸ್ಬೇಕಾದ್ರೆ ನಿಮಗೆ ನೋಡಿ ಈ ಥರ ಸ್ಪ್ರಿಂಗ್ ಇದೆ ನೋಡಿ, ಗೊತ್ತಾಯ್ತಲ್ಲ. ಈ ಕಡೆ ನೋಡಿ, ಈ ಕಡೆ ಕುಂಡಿಸಿದ್ವಿ, ಒಂದೇ ಕಡೆ ಕುಂಡಿಸಿದ್ವಿ. ಇದನ್ನು ಬ್ರೇಕ್ ಶೂನ ಈ ಥರ ಹಾಕೋದಾ ಇಲ್ಲ ಈ ಥರ ಹಾಕೋದಾ ಅಂತ ನಿಮಗೆ ಗೊತ್ತಾಗಲ್ಲ, ಕರೆಕ್ಟ್ ಅಲ್ವಾ? ಬಟ್ ಯಾವತ್ತೂ ನೋಡಿ ಇದನ್ನು ಯಾವತ್ತೂ ಅಷ್ಟೇ ಈ ಥರನೇ ಹಾಕಿ. ಯಾಕಂದರೆ ಈ ಸ್ಪ್ರಿಂಗು ನಿಮಗೆ ನಿಮ್ಮ ಕಡೆ ಬರಬೇಕು. ಯಾಕಂತ ಹೇಳ್ತೀನಿ ಅಂದರೆ ನೋಡಿ, ಈ ಸ್ಪ್ರಿಂಗ್ ಇಲ್ಲಿ ಕುತ್ಕೋಬೇಕಾದ್ರೆ ನೋಡಿ ಇಲ್ಲಿ 2 ಥರ ಸ್ಟಾಪರ್ ಕೊಟ್ಟಿದ್ದಾರೆ. ಆ ಸ್ಪ್ರಿಂಗ್ ಕರೆಕ್ಟಾಗಿ ಇಲ್ಲಿ ಕುತ್ಕೊಳ್ಳುತ್ತೆ. ಆವಾಗ ನಿಮಗೆ ಬ್ರೇಕ್ ಎಷ್ಟೇ ಪ್ರೆಸ್ ಮಾಡಿದ್ರು ಕೂಡ ನಿಮಗೆ ಬ್ರೇಕ್ ಬಂದ್ಬಿಟ್ಟು ಸ್ಪ್ರಿಂಗ್ ಈಚೆ ಬಿಚ್ಕೊಂಬರಲ್ಲ. ಒಂದು ವೇಳೆ ನೀವು ಈ ಥರ ಹಾಕಿದಾಗ ಏನಾಗುತ್ತೆ ಅಂದರೆ ನೀವು ಹಿಂಗೆ ಉಲ್ಟಾ ಹಾಕ್ತಿರ್ತಾರೆ, ಹಿಂಗೆ ಉಲ್ಟಾ ಆದಾಗ ಏನಾಗುತ್ತೆ ಪ್ರೆಸ್ ಮಾಡಿದಾಗ ಸ್ಪ್ರಿಂಗು ಈಚೆ ಬಂದ್ಬಿಡುತ್ತೆ, ಆ ಬ್ರೇಕ್ ಡ್ರಮ್ಗೆ ಬಂದ್ಬಿಟ್ಟು ಇದಾಗುತ್ತೆ. ಅದರಿಂದ ಏನು ಮಾಡಿದರೆ ಕೇರ್ಫುಲ್ ಆಗಿ ಯಾವತ್ತೂ ಅಷ್ಟೇ ಹೀಗೆ ಮಾಡಬೇಕು. ಗೊತ್ತಾಯ್ತಾ ಫ್ರೆಂಡ್ಸ್? ಹೀಗೆ ಗೊತ್ತಾಯ್ತಾ? ಇವಾಗ ನೋಡಿ ಈ ಸ್ಪ್ರಿಂಗ್ ಇರುತ್ತೆ ಅಂತ. ಈ ಸ್ಪ್ರಿಂಗ್ ಗೊತ್ತಾದ ಇಷ್ಟೇ ಮಾಡಬೇಕಾಗಿರುತ್ತೆ, ಬೇರೆ ಏನಿಲ್ಲ. ಅದೊಂದ್ಸತಿ ಕ್ಲಿಯರಾಗಿ ನಿಮ್ಗೆ ತೋರಿಸ್ತೀನಿ, ಒಂದು ನಿಮಿಷ ರೀ. ಗೊತ್ತಾಗ್ತಿದೆ ಆ ಸ್ಟಾಪರು? ಓಕೆ, ಇವಾಗ ಸ್ಪ್ರಿಂಗ್ ಯಾವ ಥರ ಕುಂಡಿಸ್ಬೇಕು ಅಂತ ಕ್ಲಿಯರಾಗಿ ಗೊತ್ತಾಗ್ತಿದೆ. ಯಾಕಂದರೆ ಇದರಲ್ಲಿ ಬ್ರೇಕಲ್ಲಿ ನೀವು ಮಾಡಬೇಕಾದ್ರೆ ಇಂಪಾರ್ಟೆಂಟ್ ವಿಷಯ ಇಲ್ಲೇ. ಮತ್ತೇನಾದರೆ ಇಲ್ಲಿ ಮೇಲ್ಗಡೆ ಗ್ರೀಸು ಆಯಿಲು ಏನೂ ಆಗಬಾರ್ದು. ನಿಮ್ಮ ಕೈನ ಕ್ಲೀನ್ ಮಾಡಿ ಇಟ್ಕೊಳ್ಳಿ ಅಂತ. ಅದಾಗಿಷ್ಟೇ. ನೆಕ್ಸ್ಟ್ ಏನು ಮಾಡ್ಬೇಕಾಗಿರೋದಂದರೆ ನೀವೇನಿಲ್ಲ, ನೆಕ್ಸ್ಟ್ ನೀವು ಮಾಡಬೇಕಾಗಿರೋದು ಬೇರೆ ಏನಿಲ್ಲ, ಬರೀ ನೀವು ಡ್ರಮ್ನ ಚೇಂಜ್ ಮಾಡಿಸ್ತೀರಾ. ಡ್ರಮ್ನ ಮೇಲೆ ಹಾಕಬೇಕು, ಡ್ರಮ್ ಕುಂಡಿಸ್ಬೇಕಾಗತ್ತೆ. ಓಕೆನಾ ಅಂತ. ಡ್ರಮ್ ಕುಂಡಿಸ್ಬೇಕು. ಈ ಡ್ರಮ್ನ ಕುಂಡಿಸ್ತೀರಾ ಅಷ್ಟೇ, ಬೇರೆ ಏನಿಲ್ಲ. ಡ್ರಮ್ ಕುಂಡಿಸಿ ವೀಲ್ ನಟ್ ಹಾಕಿ ಟೈಟ್ ಮಾಡಿಸ್ತೀರಾ, ಬೇರೆ ಏನಿಲ್ಲ. ಓಕೆ ಫ್ರೆಂಡ್ಸ್, ಇಷ್ಟೇ ನೋಡಿ. ಡ್ರಮ್ ಹಾಕ್ಸ್ತೀರಾ. ಇದರಲ್ಲಿ ನೀವು ಹಾಕ್ಬೇಕಿರೋದು ಏನಿಲ್ಲ, ಒಂದು ವೀಲ್ ನಟ್ಟು ವಾಷರ್ ಇರುತ್ತೆ. ಎಲ್ಲಿ ವೀಲ್ ನಟ್ಟು ವಾಷರ್ ಎಲ್ಲಿಟ್ಟಲ್ಲ? ಓಕೆ, ಇದೊಂದು ವಾಷರು ಒಂದು ನಟ್ ಇರುತ್ತೆ. ಈ ವಾಷರ್ ಆಯಿತು ಹಾಕಿದ್ರೆ ನೆಕ್ಸ್ಟ್ ನೋಡಿದ್ರೆ ಈ ನಟ್ಟಲ್ಲಿ ನಿಮಗೆ ಸೆಲ್ಫ್ ಲಾಕ್ ನಟ್ ಇರುತ್ತೆ. ಇದರಲ್ಲಿ ಫಸ್ಟ್ ಎಲ್ಲ ಸ್ಲಿಪ್ಪಿನ್ ಕೊಡ್ತಾಯಿದ್ರು, ಒಂದು ಹೋಲ್ ಹಾಕ್ಬಿಟ್ಟು ಸ್ಲಿಪ್ಪಿನ್ಗೆ ಹಾಕ್ತಾಯಿದ್ರು. ಬಟ್ ಇವಾಗ ಹಾಕಲ್ಲ. ಯಾಕಂದರೆ ಇವಾಗ ಬರೋದೆಲ್ಲ ಬಂದ್ಬಿಟ್ಟು ಸೆಲ್ಫ್ ಲಾಕಿಂಗ್ ನಟ್ ಬರುತ್ತೆ.
ಗೊತ್ತಿಲ್ಲ. ಸೆಲ್ಫ್ ಲಾಕ್ ನಟ್ ಅನ್ನೋದು ಏನಾಗುತ್ತದೆ ನಿಮಗೆ ಅಂದರೆ ಗಾಡಿಯಲ್ಲಿ ನಿಮಗೆ ನಟ್ಟು ಒಂದು ವೇಳೆ ಏನೋ ಲೂಸ್ ಆಯಿತು ಅಂದರೂ ಕೂಡ ಆಟೋಮೆಟಿಕಾಗಿ ಜಾಮ್ ಆಗಿಬಿಡುತ್ತೆ. ಬಟ್ ಆದರೆ ಬಿಚ್ಕೊಂಡು ಬರಲ್ಲ. ಅದಕ್ಕಿಂತ ಸೆಲ್ಫ್ ಲಾಕಿಂಗ್ ಕೊಟ್ಟಿದ್ದಾರೆ. ಬಟ್ ಆದರೆ ಇದ್ರಲ್ಲಿ ಇನ್ನೊಂದು ಡೇಂಜರ್ ಅಂದರೆ ಏನಂದರೆ ಆ ಸೆಲ್ಫ್ ಲಾಕ್ ನಟ್ ಹಿಂಗೆ ಲಾಕ್ ಆಯ್ತು ಅಂದರೆ ನಾವು ಮತ್ತೆ ಬಿಚ್ಚಕ್ಕಾಗಲ್ಲ, ಮತ್ತೆ ಕಟ್ ಮಾಡಿನೇ ತೆಗಿಬೇಕು. ಶಾಫ್ಟ್ ಬೇರೆ ಹಾಕಲೇಬೇಕಾಗತ್ತೆ. ಅದರಿಂದ ನೀವು ಕೇರ್ಫುಲ್ ಆಗಿ 1-2 ಸತಿ ಚೆಕ್ ಮಾಡ್ಕೊಳ್ಳಿ. ಇದಕ್ಕೆ ಟಾರ್ಕ್ ನೋಡ್ರೆ ನಿಮಗೆ 112 ನ್ಯೂಟನ್ ಮೀಟರ್ಸ್ ಬರುತ್ತೆ. ಅಂದರೆ 112 ನ್ಯೂಟನ್ ಅಂದರೆ ನಿಮಗೆ 11 kg ಟಾರ್ಕ್ ಬರುತ್ತೆ. ಗೊತ್ತಾಯ್ತಾ ಅಂತ ಕೈಯಲ್ಲಿ ನೀವು ನಾರ್ಮಲಾಗಿ ಟೈಟ್ ಮಾಡೋಕ್ಕಾಗಲ್ಲ. ಸುತ್ತಿಯಲ್ಲಿ ಹೊಡೆದು ಟೈಟ್ ಮಾಡ್ಕೊಳ್ಳಿ, ತೊಂದರೆ ಇಲ್ಲ, ಪ್ರಾಬ್ಲಮ್ ಏನಿಲ್ಲ. ಓಕೆ ಅಂತ ಇಲ್ಲ ನಿಮ್ಮ ಹತ್ರ ಗನ್ ಇತ್ತಂದರೆ ಗನ್ ಹಾಕಿ ಟೈಟ್ ಮಾಡಿಸಿ. ಓಕೆ ಫ್ರೆಂಡ್ಸ್, ಇಷ್ಟೇ ಇದರಿಂದ ನೆಕ್ಸ್ಟ್ ಇದರಿಂದ ಕ್ಯಾಮ್ ಬೋಲ್ಡ್ ಹಾಕಬೇಕು. ಕರೆಕ್ಟ್ ಅಲ್ಲ? ನೆಕ್ಸ್ಟ್ ಏನು ಮಾಡ್ತೀವಿ ನಾವು, ಇದಕ್ಕೆ ಒಂದು ಕ್ಯಾಮ್ ಬೋಲ್ಡ್ ಹಾಕಬೇಕು. ಕರೆಕ್ಟ್ ಅಲ್ಲ? ಓಕೆ ನೋಡಿ, ಕ್ಯಾಮ್ ಈ ಥರ ಬರುತ್ತೆ. ಕ್ಯಾಮ್ ಬೋಲ್ಡ್ ಹಾಕಿ ಟೈಟ್ ಮಾಡಿ. ಓಕೆ, ಮತ್ತೆ ಒಂದು ರಿಟರ್ನ್ ಸ್ಪ್ರಿಂಗ್ ಬರುತ್ತೆ. ಆ ರಿಟರ್ನ್ ಸ್ಪ್ರಿಂಗು ಇಲ್ಲೊಂದು ಹಾಕಬೇಕು. ಬಟ್ ಆ ಸ್ಪ್ರಿಂಗ್ ಇಲ್ಲ ಇವಾಗ, ಆ ಸ್ಪ್ರಿಂಗ್ ತರಿಸೇ ಹಾಕಬೇಕು. ಓಕೆ, ಗಾಡಿಯ ಸ್ಪ್ರಿಂಗ್ ಇರಲಿಲ್ಲ. ಓಕೆ ಫ್ರೆಂಡ್ಸ್, ಇಷ್ಟೇನೇ ಇದ್ರದ್ದು, ಬೇರೆ ಏನಿಲ್ಲ. ಆಮೇಲೆ ಮತ್ತೆ ಫುಲ್ಲಾಗಿ ಟೈಟ್ ಮಾಡಬೇಕು. ಓಕೆನಾ? ನೋಡಿದೆ ಹಂಗೆ, ಯಾಕಂದರೆ ಬ್ರೇಕ್ ಮಾಡಿದಾಗ ಅಷ್ಟೇ ತುಂಬ ಕೇರ್ಫುಲ್ ಆಗಿರಬೇಕು. ಓಕೆ, ಟೈಟ್ ಮಾಡಿ ಅಷ್ಟೇ, ಮುಗೀತು. ಓಕೆ ಫ್ರೆಂಡ್ಸ್, ಧನ್ಯವಾದಗಳು. ಮತ್ತೆ ಒಂದು ಒಳ್ಳೆ ವಿಡಿಯೋದಲ್ಲಿ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ. ಸ್ಪ್ರಿಂಗ್ ಎಲ್ಲಿ ಕ್ವಾಲಿಟಿ ಬೋಲ್ಡ್